ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಾಮ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಆಚಾರ್ಯ ಮಧುಸೂದನ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನಿಮಗೆ ತಲುಪಿಸಲು ಅನುಕೂಲವಾಗುತ್ತದೆ. ಉಪಯುಕ್ತ ಜ್ಯೋತಿಷ್ಯ ವಿಷಯಗಳ ಸರಣಿಯಲ್ಲಿ ನಾವು ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ಮಾಡಿಕೊಳ್ಳುವ ತಿಳಿದುಕೊಳ್ಳುತ್ತಿದ್ದೇವೆ. ಈ ಪರಿಹಾರಗಳು ಸರಳವಾಗಿದೆ. ಪುನರ್ವಸು ನಕ್ಷತ್ರದವರಿಗೆ 1, 2 ಮತ್ತು 3ನೇ ಚರಣಗಳಿಗೆ ಹೆಸರು ಕಾಳನ್ನು ದಾನ ಮಾಡಿ, ಅಥವಾ ಬ್ರಾಹ್ಮಣನಿಗೆ ಹಸಿರು ಸೀರೆಯನ್ನು ದಾನ ಮಾಡಿ. 4ನೇ ಚರಣಕ್ಕೆ ಹೆಣ್ಣು ಬೆಕ್ಕಿಗೆ ಹಾಲು ಕೊಡಿ. ಮುಂದಿನ ನಕ್ಷತ್ರ ಪುಷ್ಯ. ಪುಷ್ಯ ನಕ್ಷತ್ರದ ಜನರು ಆ ನಕ್ಷತ್ರದ ದಿನ ಹೂವಿನ ಗಿಡ ನೆಡಿ, ಅಥವಾ ಕತ್ತೆಗೆ ಆಹಾರ ಕೊಡಿ. ಆಶ್ಲೇಷ ನಕ್ಷತ್ರದ ಜನರಿಗಾಗಿ ಶಿವನ ದೇವಾಲಯದಲ್ಲಿ ಹಾಲು ದಾನ ಕೊಡಿ ಅಭಿಷೇಕಕ್ಕೆ, ಅಥವಾ ಸಮುದ್ರ ಅಥವಾ ನದಿಯಲ್ಲಿ ಸ್ವಲ್ಪ ಹಾಲನ್ನು ಸುರಿಯಿರಿ, ಅಥವಾ ಗಂಡು ಬೆಕ್ಕಿಗೆ ಹಾಲು ಕೊಡಿ. ಈ ದಿನ ನಾವು 3 ನಕ್ಷತ್ರದ ಪರಿಹಾರಗಳನ್ನು ತಿಳಿದುಕೊಂಡೆವು. ಮುಂದಿನ ನಕ್ಷತ್ರಗಳನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸುತ್ತೇನೆ. ರಾಮ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಭೇಟಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತೀರಿ. ಹರೇ ಕೃಷ್ಣ. ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ಆಶೀರ್ವಾದ ಪೂರ್ವಕವಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹರೇ ಶ್ರೀನಿವಾಸ.